ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಬಾಗೇಗೌಡ ಲೇಔಟ್ನಲ್ಲಿ ಮಹಿಳೆಯರೆಲ್ಲರೂ ಸೇರಿ ಸಂಭ್ರಮ ಸಡಗರದಿಂದ 4ನೇ ವರ್ಷದ ಅದ್ದೂರಿ ಗಣೇಶೋತ್ಸವ ಕಾರ್ಯಕ್ರಮವನ್ನು ನಡೆಸಿದರು. ಗಣೇಶೋತ್ಸವದಲ್ಲಿ ಮಕ್ಕಳು ನೃತ್ಯ ಮಾಡಿದರು. ಶಶಿಕಲಾ ಅವರು ನಮಸ್ತೆ. ಇವತ್ತು ನಿಮ್ಮ ಬಡಾವಣೆಯಲ್ಲಿ ಗಣೇಶನ ಕೂಡಿಸಿದ್ದೀರಾ. ಇದು ಎಷ್ಟನೇ ವರ್ಷದ ಗಣೇಶೋತ್ಸವ? ಯಾವ ರೀತಿಯೆಲ್ಲ ಗಣೇಶೋತ್ಸವವನ್ನು ಮಾಡ್ತೀರಾ ನೀವು? ಎಲ್ರಿಗೂ ನಮಸ್ಕಾರ. ನಾವು 4 ವರ್ಷಗಳಿಂದ ಗಣಪತಿ ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇದ್ದೀವಿ. ಮತ್ತು ಇಲ್ಲಿ ಗಣಪತಿ ಹೋಮನ ಎಲ್ಲರೂ ಒಟ್ಟಾಗಿ ಸೇರಿ, ನಮ್ಮ ಏರಿಯಾದಲ್ಲಿ ಒಟ್ಟಾಗಿ ಸೇರಿ, ಎಲ್ಲ ಮನೆಯಿಂದ ಒಟ್ಟಾಗಿ ಸೇರಿ ಕಾರ್ಯಕ್ರಮನ ಹಮ್ಮಿಕೊಂಡು, ಕಾರ್ಯಕ್ರಮದ ವಿಶೇಷತೆ ಏನಪ್ಪ ಅಂತಂದರೆ ಎಲ್ಲ ಮಕ್ಕಳು ಸೇರ್ತಾರೆ, ಎಲ್ಲ ಮಕ್ಕಳುಗಳು ಖುಷಿ ಪಡ್ತಾರೆ. ಮತ್ತು ಡ್ಯಾನ್ಸು, ಹಾಡು, ಆಮೇಲೆ ಎಲ್ಲ ಡ್ಯಾನ್ಸ್ಗಳನ್ನ ಮಾಡ್ತಾರೆ. ಅವ್ರಿಗೆ ತುಂಬ ಗೇಮ್ಸ್ ಎಲ್ಲ ಮಾಡ್ತೀವಿ, ತುಂಬ ಎಂಜಾಯ್ ಮಾಡ್ತಾರೆ. ಮತ್ತು ಹಾಗೆ ಎಲ್ಲ ಹೆಣ್ಮಕ್ಳು ಕೂಡ ಒಗ್ಗಟ್ಟಿಂದ ಒಂದೇ ಮನೆತನದವರು ಅನ್ನೋ ಥರ ಎಲ್ಲ ಸೇರಿ ಗಣೇಶನ ಕಾರ್ಯಕ್ರಮನ ಹಮ್ಮಿಕೊಂಡು ಗಣೇಶನ ವಿಸರ್ಜನೆ ಮಾಡ್ತೀವಿ. ಈ ಕಾರ್ಯಕ್ರಮ 1 ದಿನದ ಕಾರ್ಯಕ್ರಮ ಆಗಿರುತ್ತೆ. ಬೆಳಗ್ಗೆ ಇಟ್ಟು ಗಣೇಶನನ್ನು ಸಂಜೆ ವಿಸರ್ಜನೆ ಮಾಡ್ತಿದ್ದೀವಿ. ಮಕ್ಕಳಿಗೆ ಕಾರ್ಯಕ್ರಮ ಮಾಡ್ತೀವಿ ಅಂತ ಏನೆಲ್ಲ ಕಾರ್ಯಕ್ರಮ ಮಾಡ್ತೀವಿ ಮಕ್ಕಳಿಗೋಸ್ಕರ? ಡ್ಯಾನ್ಸು ಮತ್ತು ಹಾಡು, ಗೇಮ್ಸ್ ಎಲ್ಲ ಮಾಡ್ತೀವಿ. ಮತ್ತು ಕೆಲವು ಗೇಮ್ಸ್ ಇಟ್ಟು ಮಕ್ಕಳಿಗೆ ಮತ್ತು ಇದ್ರ ಪ್ರೈಸ್ ಎಲ್ಲ ಇಟ್ಟಿರ್ತೀವಿ. ಫಸ್ಟು, ಸೆಕೆಂಡು, ಥರ್ಡ್ ಪ್ರೈಸ್ ಅಂತ ಇಟ್ಬಿಟ್ಟು ಎಲ್ರಿಗೂ ಪ್ರೈಸ್ಗಳನ್ನ, ಬಹುಮಾನವನ್ನು ವಿತರಣೆ ಮಾಡ್ತಿದ್ದೀವಿ. ಮತ್ತು ಹಾಗೂ ಮುಖ್ಯವಾಗಿ ಹೇಳ್ಬೇಕಂತಂದರೆ ನಮ್ಮಲ್ಲಿ ಈ ಮಹಿಳಾ ಮಣಿಗಳು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ, ತುಂಬ ಎಂಜಾಯ್ ಮಾಡ್ತಾರೆ. ಅದನ್ನು ಈ ಗಣೇಶ ಉತ್ಸವದಿಂದ ಮುಂದಿನ ಗಣೇಶ ಬರೋವರೆಗೂ ಅದು ಗುಣಗಾನ ಮಾಡ್ತಾನೆ ಇರ್ತಾರೆ. ನಾವು ಹೀಗೆ ಮಾಡಿದ್ವಿ, ಹಾಗೆ ಮಾಡಿದ್ವಿ, ಹೀಗಿತ್ತು, ಹಾಗಿತ್ತು ಅಂತೇಳಿ ಗುಣಗಾನ ಮಾಡಿ ನೆಕ್ಸ್ಟ್ ಇಯರು ತುಂಬ ಚೆನ್ನಾಗಿ ಮಾಡಬೇಕು, ಇನ್ನೂ ಚೆನ್ನಾಗಿ ಮಾಡಬೇಕು, ಎಲ್ಲರೂ ಒಟ್ಟಾಗಿ ಒಗ್ಗಟ್ಟಿಂದ ಚೆನ್ನಾಗಿ ಮಾಡಬೇಕು ಅನ್ನೋದು ಎಲ್ಲರಲ್ಲೂ ಒಂದು ಉತ್ಸುಕತೆಯಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇದು 4ನೇ ವರ್ಷ ಆಗಿರುತ್ತೆ. ಸ್ಟೆಪ್ ಬೈ ಸ್ಟೆಪ್ಪು ಇನ್ನೂ ತುಂಬ ಉಜ್ಜುಮನಿಂದ ಮಾಡಬೇಕು ಅನ್ನೋದು ನಮ್ಮ ಒಂದು ಉತ್ಸುಕ ಆಗಿರುತ್ತೆ. ರೇಖಾವ್ರು ನಮಸ್ತೆ. ಹೇಳಿ, ಗಣೇಶನ ಕೂಡಿಸಿದ್ದೀರಾ, ಗಣೇಶೋತ್ಸವವನ್ನು ಮಾಡ್ತಾ ಇದ್ದೀರಾ. ಯಾವ ರೀತಿ ಗಣೇಶೋತ್ಸವವನ್ನು ಮಾಡ್ತಿದ್ದೀರಾ? ಎಷ್ಟು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀರಾ ತಾವು? ನಮಸ್ತೆ ಸರ್. ನಾವು ಫಸ್ಟು ಗಣೇಶನ ಸ್ಟಾರ್ಟ್ ಮಾಡಿದಾಗ ನಾವು ಚಿಕ್ಕ ಗಣೇಶ 1.5 ಅಡಿ ಗಣೇಶನಿಂದ ಸ್ಟಾರ್ಟ್ ಮಾಡಿದ್ವು. ನಾವು ಚಪ್ರ ಹಾಕಿ ಚಿಕ್ಕದಾಗೆ ಸ್ಟಾರ್ಟ್ ಮಾಡಿದ್ದು ನಾವು ಗಣೇಶನ. ಆಮೇಲೆ ವರ್ಷ ಸತತವಾಗಿ ಸ್ವಲ್ಪ ಒಂದೊಂದು ಅಡಿ ಅಂತ ಹೆಚ್ಚಿಗೆ ಮಾಡ್ಕೊಂಡು ಬಂದಿದ್ದೀವಿ ನಾವು ಗಣೇಶನ. ವರ್ಷ ನಾವು ಹೆಂಗೆ ಗಣೇಶನ ಹೆಚ್ಚಿಗೆ ಮಾಡ್ಕೊಂಡು ಬಂದಿದ್ದೀವೋ ಅದೇ ಥರ ಗಣೇಶನು ನಮಗೆ ಹಂಗೆ ಅದೇ ಥರ ನಮ್ಮ ಎಲ್ಲರನ್ನೂ ಒಗ್ಗಟ್ಟಾಗಿ ಜಾಸ್ತಿ ಜನನ ಸೇರಿಸ್ತಾ ಇದ್ದಾನೆ. ಫಸ್ಟು 20 ಜನ 30 ಜನ ಈ ಥರನೇ ಹೆಚ್ಚಿಗೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ಈಗ 250 ಜನದ ಮಟ್ಟಿಗೆ ಬಂದಿದೆ. 4 ವರ್ಷ ಆಗಿದೆ, ಇದು 4ನೇ ವರ್ಷದ್ದು ಗಣೇಶ. ಬೆಳಗ್ಗೆ 8 ಗಂಟೆಗೆ ಪ್ರತಿಷ್ಠಾಪನೆ ಮಾಡಿದ್ವು. ಈಗ ಸಂಜೆ ನೈಟು 8 ಗಂಟೆಗೆ ವಿಸರ್ಜನೆ ಮಾಡ್ತೀವಿ ಗಣೇಶನ.
ತುಂಬ ಚೆನ್ನಾಗಿ ವಿಜೃಂಭಣೆಯಿಂದ ಗಣೇಶೋತ್ಸವನ ಆಚರಿಸ್ಕೊಂಡು ಬಂದಿದ್ದೀವಿ ನಾವು. ಮತ್ತು ಮಕ್ಕಳುಗಳೆಲ್ಲ ಚೆನ್ನಾಗಿ ಖುಷಿಯಾಗಿ ನಾವು ಇಡೋದು ಒಂದೇ ದಿನ ಆದ್ರೂ ತುಂಬ ಸಂತೋಷವಾಗಿ, ಜಾಸ್ತಿ ಹೆಣ್ಮಕ್ಳು ಇರೋದ್ರಿಂದ ಹೆಣ್ಮಕ್ಳುಗಳೇ ಸೇರಿ ಚೆನ್ನಾಗಿ ವಿಜೃಂಭಣೆಯಿಂದ ಗಣೇಶೋತ್ಸವನ ಆಚರಿಸ್ತಾ ಬಂದಿದ್ದೀವಿ ನಾವು. ಅದೇ ಥರ ಇನ್ನು ಮುಂದೇನೂ ನಾವು ಹಂಗೆ ಆಚರಿಸ್ಕೊಂಡು ಹೋಗ್ತೀವಿ. ಆ ಥರ ದೇವರು ಆ ಶಕ್ತಿ ನಮಗೆ ಕೊಡಲಿ ಅಂತ ನಾವು ಕೇಳ್ಕೊತೀವಿ ಅಷ್ಟೇ ಸರ್. ಸರಿ, ಹೆಣ್ಮಕ್ಳಿಗೆ ಅಂತ ಹೇಳ್ತೀರಲ್ಲ, ಹೆಣ್ಮಕ್ಳಿಗೆ ಅಂತ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಇಟ್ಕೊಂಡಿರ್ತಾರೆ? ಇಟ್ಕೊಂಡಿದ್ದೀವಿ ಸರ್. ಮಕ್ಳುಗಳಿಗೆ ಡ್ಯಾನ್ಸು, ಹಾಡು, ಹೆಣ್ಮಕ್ಳುಗಳಿಗೆ ಚಿಕ್ಕ ಮಕ್ಳುಗಳಿಗೆ ಹಾಡು, ಡ್ಯಾನ್ಸು, ಗೇಮು ಎಲ್ಲ ಇರುತ್ತೆ. ಮತ್ತು ದೊಡ್ಡವರು ಅಂದರೆ ಹೆಣ್ಮಕ್ಳುಗಳು ಅವ್ರಿಗೂ ಅಷ್ಟೇ ಡ್ಯಾನ್ಸ್ ಇರುತ್ತೆ, ಅವ್ರಿಗೂ ಗೇಮ್ ಇರುತ್ತೆ. ಎಲ್ಲನೂ ಪಾರ್ಟಿಸಿಪೇಟ್ ಮಾಡಿ ಎಲ್ಲರಿಗೂ ಚಿಕ್ಕ ಮಕ್ಳುಗಳಿಗೆ ಬಹುಮಾನ ಅಂತ ಕೊಡ್ತೀವಿ, ಫಸ್ಟು ಸೆಕೆಂಡು ಅಂತ. ಅಂದರೆ ಹೆಣ್ಮಕ್ಳೇನು ಅಂದರೆ ಅವರು ಮನೇಲಿ ಬರೀ ಅಡುಗೆಗೆ ಮೀಸಲಾಗಿರಲ್ಲ, ಎಲ್ಲದಕ್ಕೂ ಹೆಣ್ಮಕ್ಳು ಮಾಡ್ತಾರೆ ಅಂತ ಇದಿರುತ್ತೆ. ಅದರಿಂದ ಹೆಣ್ಮಕ್ಳು ನಾವು ಮಾಡಬಲ್ಲೆ ಅನ್ನೋ ಇದನ್ನ ಗಣೇಶೋತ್ಸವನ ಮುಂದೆ ನಿಂತು ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.